ರಾಜ್ಯದ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಉಂಟಾಗಿರುವ ಸರ್ವರ್ ಸಮಸ್ಯೆ ಎಫೆಕ್ಟ್ನಿಂದ ಇಸಿ ಪತ್ರಗಳನ್ನು ಪಡೆಯೋದಕ್ಕೆ ಜನ ಪರದಾಡುವಂತಹ ಪರಿಸ್ಥಿತಿ ಮುಂದುವರೆದಿದೆ. ಕಳೆದ 12 ದಿನಗಳಿಂದ ಉಂಟಾಗಿರುವ ಸಮಸ್ಯೆಯಿಂದ ನಿತ್ಯ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಜನ ಅಲಿದು ಸುಸ್ತಾಗ್ತಿದ್ದಾರೆ. ಈ ಖಾತಾ, ಆಸ್ತಿ ಅಡಮಾನ, ಆಸ್ತಿ ಖಾತೆ ಬದಲಾವಣೆ, ಮಾರಾಟ ಸಂಬಂಧ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಪಡೆಯುವ ಋಣಮುಕ್ತ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಜನ ಪರದಾಡುವ ಪರಿಸ್ಥಿತಿ ಆಗಿದೆ. ತುರ್ತಾಗಿ ಇಸಿ ಬೇಕಿದ್ದವರು ನಿತ್ಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ಕೆಲವರು ಇಸಿ ಸಿಗದ ಕಾರಣ ಸರ್ಕಾರ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ವಾಪಸ್ ಹೋಗುವಂತಹ ಸ್ಥಿತಿ ಸಹ ಅಲ್ಲಿ ಕಾಣೋಕೆ ಸಿಗ್ತಾ ಇದೆ. ಬೆಂಗಳೂರು ಒಂದರಲ್ಲೇ ಸಾವಿರ ಇಸಿಗಳಿಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಸದ್ಯ ಇದಕ್ಕೆ ಕಾರಣ ಸರ್ಕಾರ ಸರ್ವರ್ ನಿರ್ವಹಣಾ ಕಂಪನಿಗೆ ಹಣ ಪಾವತಿ ಮಾಡಿಲ್ಲ ಅನ್ನೋ ಆರೋಪ ಸಹ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಬೆಂಗಳೂರಿನ ಬೇರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದು ಜನರ ಪರದಾಟ ಎಲ್ಲ ಕಡೆಯೂ ಸಾಮಾನ್ಯ ಅನ್ನುವಂತಾಗಿದೆ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಇಸಿ ಪಡೆಯೋದೀಗ ದೊಡ್ಡ ಮಟ್ಟದ ಸಾಹಸ ಆಗಿಬಿಟ್ಟಿದೆ. ಯಾಕಂದರೆ ಕಳೆದ 10 ರಿಂದ 12 ದಿನಗಳಿಂದಲೂ ಕೂಡ ಇಸಿ ಬರ್ತಾ ಇಲ್ಲ. ಇಸಿ ಸರ್ವರ್ ಡೌನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಕಾವೇರಿ ತಂತ್ರಾಂಶ ಏನಿದೆ ಅದರಲ್ಲಿ ಇಸಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಬಂದು ಈ ರೀತಿಯಾಗಿ ಕ್ಯೂ ನಿಲ್ಲುವಂಥದ್ದು, ಹಾಗೆ ಇಸಿಯನ್ನು ಪಡೆಯೋದಕ್ಕೆ ಪರದಾಡುವಂಥದ್ದು ಇದು ಪ್ರತಿದಿನವೂ ಕೂಡ ಆಗ್ತಾ ಇದೆ. 10ನೇ ತಾರೀಕು ಅಂದರೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ಈ ಖಾತವನ್ನು ಮಾಡಿಸ್ಕೋಬೇಕು ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಸಚಿವರು. ಆದರೆ ಖಾತಾ ಮಾಡಿಸ್ಕೊಳ್ಬೇಕು ಅಂದರೆ ಈ ಖಾತಾವನ್ನು ಇಸಿ ಬೇಕು, ಜೊತೆಗೆ ಬ್ಯಾಂಕ್ ಲೋನನ್ನು ಪಡಿಬೇಕು ಅಂದರೆ ಇಸಿ ಬೇಕು. ಎಲ್ಲದಕ್ಕೂ ಕೂಡ ಅಂದರೆ ರಿಜಿಸ್ಟ್ರೇಷನ್ಗೆ ಇಸಿ ಬೇಕಾಗುತ್ತೆ, ಎಲ್ಲದಕ್ಕೂ ಕೂಡ ಇಸಿ ಬೇಕು. ಆಸ್ತಿ ಖಾತೆ ಬದಲಾವಣೆ ಮಾಡೋದು, ಮಾರಾಟ ಮಾಡೋದು, ಅಡಮಾನ ಇಡಬೇಕು, ಇವೆಲ್ಲದಕ್ಕೂ ಕೂಡ ಇಸಿ ಬೇಕು. ಆದರೆ ಪರಿಸ್ಥಿತಿ ಮಾತ್ರ ತುಂಬ ಚಿಂತಾಜನಕವಾಗಿದೆ. ಈ ಕಾವೇರಿ ವೆಬ್ಸೈಟನ್ನು ಈಗ ಗಮನಿಸ್ಬೋದು. ಇಲ್ಲಿ ಈಗ ಅಂದರೆ ಯಾವುದೇ ರೀತಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಸಿಬ್ಬಂದಿಗಳು ಕೂಡ ತುಂಬ ಅಂದರೆ ಬರುವಂಥ ಜನಕ್ಕೆ ಅವರು ಸಬೂಬನ್ನು ಕೊಟ್ಟು ಸಾಕಾಗ್ತಾ ಇದೆ. ಯಾಕಂದರೆ ಈಗ ಗಮನಿಸ್ಬೋದು, ಇದು ಈ ತಂತ್ರಾಂಶ ಅಂದರೆ ಕಾವೇರಿ ತಂತ್ರಾಂಶ ಏನಿದೆ ಅದು ಸರ್ವರ್ ಡೌನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೇ ರೀತಿಯಾಗಿ ಅಂದರೆ ಸ್ಕ್ರೀನು ದಯವಿಟ್ಟು ನಿರೀಕ್ಷಿಸಿ ಇದನ್ನು ಹೊರತುಪಡಿಸಿದರೆ ಇಸಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 12 ದಿನಗಳಿಂದಲೂ ಕೂಡ ಸರ್ವರ್ ಕೈಕೊಟ್ಟಿರೋದ್ರಿಂದ ಜನ ಅಂತೂ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಸರ್ಕಾರ ಎಲ್ಲವನ್ನು ಕೂಡ ಈಗ ಫೆಬ್ರವರಿ 10ರ ಒಳಗಾಗಿ ಅಂದರೆ ಏನು ಈ ಖಾತವನ್ನು ಪಡಿಬೇಕು ಅಂತ ಹೇಳ್ತಾರೆ. ಆದರೆ ಇಸಿನೇ ಇಲ್ಲದೆ ಹೇಗೆ ನಾವು ಈ ಖಾತವನ್ನು ಪಡೆಯೋದು? ನೀವು ಯಾವುದಾದ್ರೂ ರೂಲ್ಸ್ ತಂದಂಥ ಸಂದರ್ಭದಲ್ಲಿ ಸ್ವಲ್ಪ ಟೈಮ್ ಕೊಡಬೇಕು, ಈ ರೀತಿಯಾಗಿ ಡೆಡ್ಲೈನ್ ಕೊಡಬಾರ್ದು ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಗಮನಿಸ್ಬೋದು, ಹಲವರು ಈ ಏನು ಇಸಿಯನ್ನು ಪಡೆಯೋದಕ್ಕೆ ಪರದಾಡುವಂಥ ಸುಮಾರು ಒಂದು 10 ರಿಂದ 20 ದಿನಗಳ ಕಾಲ ಅಲ್ಲಾಡ್ತಾ ಇದ್ದಾರೆ. ಆದರೂ ಕೂಡ ಇಸಿ ಸಿಕ್ಕಿರೋದಲ್ಲ. ಈಗ ನಮ್ಮ ಜೊತೆಗೆ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ, ಎಷ್ಟು ದಿನಗಳಿಂದ ಬರ್ತಿದ್ರಿ ಇಸಿ ಪಡೆಯೋದಕ್ಕೆ? ಇಸಿ ಪಡೆಯೋದಕ್ಕೆ ನಾವು ಆಗಲೇ ಸುಮಾರು ಒಂದು 20 ದಿವಸ ಆಯಿತು ಅಪ್ಲೈ ಮಾಡ್ತಾನೇ ಇದ್ದೀವಿ. ಸರ್ವರ್ ಡೌನ್ ಅಂತ ಹೇಳ್ತಾ ಇದ್ದಾರೆ. ಸೊ ಭಾಳ ಕಷ್ಟ ಆಗ್ತಿದೆ ಇಸಿ ಪಡೆಯೋದಕ್ಕೆ. ನಮಗೆ ಈಗಲಾದರೂ ಸಿಗ್ತಾ ಇಲ್ವಾ ಮೇಡಮ್? ಇನ್ನು ಕಷ್ಟಪಟ್ಟು ನಮಗೆ ಇವತ್ತು ಸಿಕ್ಕಿದೆ. ಸೊ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. 20 ದಿನಗಳು ಪರದಾಡಿದ್ದಕ್ಕೆ ಈಗ ಇಸಿ ಸಿಕ್ಕಿದೆ? ಹೌದು, ಖಂಡಿತವಾಗ್ಲೂ 20 ದಿವಸದ ತುಂಬ ಕಷ್ಟಪಟ್ಟಿದ್ದಕ್ಕೆ ನಮ್ಗೆ ಇವತ್ತು ಇಸಿ ಸಿಕ್ಕಿದೆ. ಏನು ಹೇಳ್ತಿದ್ರು ಮೇಡಮ್ ಇಲ್ಲಿ ಬಂದಂಥ ಸಂದರ್ಭದಲ್ಲಿ? ಯಾಕೆ ತಡ ಆಗ್ತಿದೆ? ಏನು ಹೇಳ್ತಿದ್ರು ಇಲ್ಲಿ ಸಿಬ್ಬಂದಿಗಳು? ಏನು ಹೇಳ್ತಾರೆ ಅಂದರೆ ಸರ್ವರ್ ಡೌನ್ ಅನ್ನೋದು ಸರ್ವೇ ಸಾಮಾನ್ಯ. ಅಲ್ಲಿ ಹೋದರೆ ಎಲ್ಲ ಕಡೆ ಸರ್ವರ್ ಡೌನ್ ಆಗಿದೆ. ಸೊ ಸರ್ವರ್ ಅಪ್ ಆಗಬೇಕು, ಆವಾಗಲೇ ನಾವು ನಿಮ್ಗೆ ಇಸಿ ತೆಕ್ಕೊಡೋಕ್ಕಾಗೋದು ಅನ್ನೋದು. ಭಾಳ ಕಷ್ಟಪಟ್ಟು ಇಸಿ ತೊಗೊಂಡಿದ್ದೀವಿ. ಇದು ಅಂದರೆ 20 ದಿನಗಳ ಪರದಾಟದ ನಂತರ ಇವ್ರಿಗೆ ಇಸಿ ಸಿಕ್ಕಿದೆ. ಆದರೆ ಹಲವರಿಗೆ ಇಸಿ ಪಡೆಯೋದು ಸಾಧ್ಯ ಆಗ್ತಾ ಇಲ್ಲ. 20 ದಿನಗಳಿಂದಲೂ ಕೂಡ ಈ ರೀತಿಯಾಗಿ ಸರ್ವರ್ ಡೌನ್ ಆಗ್ತಾ ಇದೆ. ಇದರಿಂದಾಗಿ ಸಮಸ್ಯೆಗಳಾಗ್ತಿದೆ. ಕೂಡಲೇ ಈ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈ ಸರ್ವರ್ ಡೌನ್ ಏನಿದೆ, ಇದಕ್ಕೆ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಕೂಡಲೇ ಸರ್ಕಾರ ಮಾಡಬೇಕು, ಕಂದಾಯ ಇಲಾಖೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.